ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಂಪ್ನಿ ಹೆಸರು ಬಂದ್ಬಿಟ್ಟು ಟೈಡ್ ಅಂತ. ನೀವು ಕಾಮನಾಗಿ ಕೇಳಿರ್ತೀರ ಈ ಕಂಪ್ನಿ ಹೆಸರು. ತುಂಬ ಜಾಬ್ ಓಪನಿಂಗ್ ಬಿಡ್ತಾ ಇರ್ತಾರೆ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಅದು ಯಾವುದೋ ಪೇಮೆಂಟ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ರಿಕ್ವೈರ್ಮೆಂಟ್ ಏನೇನೋ ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ವಿಡಿಯೋದಲ್ಲಿ. ಟೈಡ್ ಇದು ಕಂಪ್ನಿ, ಇದು ಹೈದ್ರಾಬಾದಲ್ಲಿರೋದು. ಬಟ್ ಇವರು ವೈರ್ ಮಾಡ್ತಿರೋದು ಇವಾಗ ವರ್ಕ್ ಫ್ರಮ್ ಹೋಮ್ ಲೊಕೇಶನ್ಗೆ. ಕಸ್ಟಮರ್ ಸಪೋರ್ಟಲ್ಲಿ ಪೇಮೆಂಟ್ ಸರ್ವಿಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಈ ಕಂಪ್ನಿ ಬಂದ್ಬಿಟ್ಟು ಏನಪ್ಪ ಬೇಸಿಕಲಿ ಈ ಕಂಪ್ನಿ ಅಂತ ಅಂದರೆ, ಇದು ಫೈನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ, ಇವಾಗ ಸ್ಮಾಲ್ ಕೇಸಸ್ ಅಥವಾ ಫೋನ್ಪೇ ಥರ ಇದು ಓನ್ ಆಗಿ ಒಂದು ಆ್ಯಪ್ ಇದೆ. ಸೊ ಅವರು ಟೈಡ್ ಕಂಪ್ನಿಯವರು. ಇವರು ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ, ಸ್ಮಾಲ್ ಬಿಸ್ನೆಸ್ಗಳನ್ನ ರನ್ ಮಾಡೋಕ್ಕೆ. ಸೊ ಸ್ಮಾಲ್ ಬಿಸ್ನೆಸ್ ಓನರ್ಗಳೇ ಇವ್ರ ಕ್ಲೈಂಟ್ಸ್ಗಳು. ಅಂದರೆ ಸ್ಮಾಲ್ ಏನು ಸ್ಟಾರ್ಟಪ್ಗಳು ಮತ್ತು ಬಿಸ್ನೆಸ್ಗಳು ರನ್ ಮಾಡ್ತಿರ್ತಾರಲ್ಲ, ಅವರು ಇವ್ರ ಕ್ಲೈಂಟ್ಸು. ಇವರು ಆಲ್ರೆಡಿ 10,000 ಪ್ಲಸ್ ವರ್ಕರ್ಸ್ ಇದ್ದಾರೆ. ಸೊ ಇಟ್ ಈಸ್ ಎ ಬಿಗ್ ಕಂಪ್ನಿ ಇದು ಆಗಲೇ. ಮತ್ತು ಸೊ ಇವರು ಏನು ಮಾಡಬೇಕು ನಾವು ಅಂತ ಅಂದರೆ, ಇಲ್ಲಿ ಇವ್ರಿಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಇದು ಒಂಥರ ಬ್ಯಾಂಕಿಂಗ್, ಅಂದರೆ ಸಾಲ ಕೊಡೋದು ಸ್ಮಾಲ್ ಬಿಸ್ನೆಸ್ಗಳಿಗೆ ಆ ಥರ ವರ್ಕ್ ಮಾಡುತ್ತೆ. ಆ ಕ್ಲೈಂಟ್ಗಳದ್ದು ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ಏನೋ ಅಡ್ಮಿನಿಸ್ಟ್ರೇಟರ್ ಮತ್ತು ಇನೋವೇನ್ಸಿವ್ ಅಂತ ಅಂದರೆ, ಅವ್ರದ್ದು ATM ವರ್ಕ್ ಆಗ್ತಿಲ್ಲ ಅಂತ ಅಂದರೆ, ನಮ್ಮದು ಏನಾರ ಪೇಮೆಂಟ್ ಇಶ್ಯೂ ಬಂದರೆ ಆ ಥರ ವರ್ಕ್ ಮಾಡುತ್ತೆ ಈ ಕಂಪ್ನಿ. ಇದು ಯಾವಾಗ ಇವ್ರ ಬಗ್ಗೆ ಸ್ವಲ್ಪ ಹೇಳೋರೆ, ಇದು 2017 ಸ್ಟಾರ್ಟ್ ಆಗಿದೆ ಕಂಪ್ನಿ. ಇವಾಗ 1 ಮಿಲಿಯನ್ ಸ್ಮಾಲ್ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಇವರು ಆಲ್ರೆಡಿ. ಸೊ ಇದು ಯಾವುದಾದ್ರು UK, ಇಂಡಿಯಾ ಮತ್ತು ಜರ್ಮನ್, ಇನ್ನೂ ಸಮ್ ಅದರ್ ಕಂಟ್ರೀಸಲ್ಲೂ ಇದೆ ಅಂತ ಹೇಳೋರೆ. ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಲಂಡನ್, ಅಂದರೆ UKಯಲ್ಲಿರೋದು, ಇಂಗ್ಲೆಂಡ್ ಲಂಡನಲ್ಲಿರೋದು. ಇವಾಗ ಇಂಡಿಯಾದಲ್ಲಿ ಹೈದ್ರಾಬಾದು, ಇಂಡಿಯಾದಲ್ಲಿ ಯಾವ್ಯಾವ ಏರಿಯಾದಲ್ಲಿದೆ ಅಂದರೆ ಹೈದ್ರಾಬಾದು, ಡೆಲ್ಲಿ ಅಲ್ಲಿದೆ ಅಂತೆ. ಇಂಡಿಯಾದಲ್ಲಿ ಟೋಟಲ್ 1800 ಪ್ಲಸ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರಂತೆ ಆಲ್ರೆಡಿ ಅಂತ ಹೇಳೋರೆ. ಇದು ಟೈಡ್ ಇಸ್ ಪ್ಲೇಸ್ ಫಾರ್ ಎವ್ರಿವನ್ ಅಂತಂದರೆ, ಇವ್ರು ಯಾರನ್ನಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ. ಅಂದರೆ ಯಾವುದೇ ರಿಲಿಜಿಯನ್ನು ಮತ್ತು ಜೆಂಡರು ಇನ್ಈಕ್ವಾಲಿಟಿ ಇಲ್ಲ. ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ಅಂತ ಹೇಳೋರೆ. ಸೊ ಇಲ್ಲಿ ಪೇಮೆಂಟ್ ಸರ್ವಿಸ್ ಅಸೋಸಿಯೇಟ್ ಅಂತ ಅಂದರೆ ಯಾವ ಥರ ಅಂದರೆ, ಈಗ ಕ್ಲೈಂಟ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನಮ್ಮ ಬ್ಯಾಂಕಲ್ಲಿ. ಅವ್ರಿಗೆ ಏನಾದರೂ ಇಶ್ಯೂ ಬಂದರೆ ನಾವು ಅಸಿಸ್ಟ್ ಮಾಡಬೇಕು ಅವ್ರಿಗೆ. ಮತ್ತು ಅವ್ರ ಜೊತೆ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡಬೇಕು. ಸೊ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಇಲ್ಲಿ ಯಾವ ಕಮ್ಯುನಿಕೇಷನ್ ಅಂತ ಮೆನ್ಷನ್ ಮಾಡಿಲ್ಲ. ನಮಗೆ ಇಂಗ್ಲೀಷ್ ಮತ್ತು ಒಂದು ರೀಜನಲ್ ಲ್ಯಾಂಗ್ವೇಜ್ ಬಂದರೆ ಸಾಕು ಅನಿಸುತ್ತೆ. ಆಮೇಲೆ ನಾವು ಇಲ್ಲಿ ಇವ್ರದ್ದೇನಾದ್ರು ಅಪ್ಡೇಟ್ ಬಂದರೆ, ಅಂದರೆ ಕ್ಲೈಂಟ್ಗಳದ್ದು, ಅಂದರೆ ಯಾರ್ಯಾರಿಗೆ ಏನೇನು ಇಶ್ಯೂ ಸಾಲ್ವ್ ಮಾಡಿದ್ದೀವಿ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಬೇಕು ಎಕ್ಸೆಲಲ್ಲಿ ಅಂತ. ಮತ್ತು ಇವ್ರದ್ದು ಕಂಪ್ನಿದು CRM ಅಂತ ಇರುತ್ತೆ, ಅವ್ರದ್ದೇ ಒಂದು ಸಾಫ್ಟ್ವೇರ್ಗಳಿರುತ್ತೆ, ಅಲ್ಲಿ ಅಪ್ಡೇಟ್ ಮಾಡಬೇಕು. ಇಷ್ಟೇ ರಿಕ್ವೈರ್ಮೆಂಟು. ಮತ್ತು ಏನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳಿಲ್ಲ, ಏನು ಕೇಳಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇವ್ರು ಏನು ಕೊಡ್ತಾರೆ ಜಾಬ್ಗೆ ಜಾಯ್ನ್ ಆದರೆ ಅಂದರೆ, ಕಾಂಪಿಟೇಟಿವ್ ಸ್ಯಾಲ್ರಿ ಅಂತ. ಅಂದರೆ ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾರೆ. ಅಂದರೆ ಇವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅದಕ್ಕೆ ಅಷ್ಟು ಸ್ಯಾಲ್ರಿ ಕೊಡ್ತಾರೆ. ಮತ್ತು ಇನ್ನು ವರ್ಕ್ ಫ್ರಮ್ ಹೋಮ್ ಅಲೋವೆನ್ಸು, ಸೆಟಪ್ ಅಲೋವೆನ್ಸ್. ಅಂದರೆ ನಾವು ಈಗ ವೈಫೈ ಹಾಕಿಸ್ಕೊಂಡ್ರೆ ಅದು ಫ್ರೀ, ವೈಫೈ ಬಿಲ್ಲು. ಮತ್ತು ನಾವು ಚೇರ್ಗಳೆಲ್ಲ ತೊಗೊಂಡ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ, ಮತ್ತು ಇದು ನೋಟ್ ಪ್ಯಾಡ್ಗಳೆಲ್ಲ ತೊಗೊಂಡ್ರೆ ಫ್ರೀಯಾಗಿ ಅಮೌಂಟ್ ಕೊಡ್ತಾರೆ. ಅಂದರೆ ಅದೆಲ್ಲ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಎಷ್ಟು ಬಿಲ್ ಪೇ ಮಾಡ್ತೀವಿ ಅದನ್ನೆಲ್ಲ ನಾವು ಕ್ಲೇಮ್ ಮಾಡ್ಕೋಬೋದು ವಾಪಸ್ಸು. ಮತ್ತು ಇನ್ಸೂರೆನ್ಸು ನಮಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇನ್ಸೂರೆನ್ಸ್ ಕೊಡ್ತಾರಂತೆ. ಮತ್ತು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಜೆಟ್, ಇಷ್ಟು ಕಂಪ್ನಿಗೆ ಜಾಯ್ನ್ ಆದರೆ ಬೆನಿಫಿಟ್ಸು ನಮಗೆ ಸಿಗೋದು. ಸೊ ಈಗ ಅಪ್ಲೈ ಮಾಡೋದು ಹೆಂಗೆ ನೋಡೋಣ ಜಾಬ್ಗೆ. ಸೊ ನಾನು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೈ ಅಂದರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೈ ಫಾರ್ ದ ಜಾಬ್, ಇಲ್ಲಿ ರೆಡ್ ಮಾರ್ಕರಲ್ಲಿ ಇರೋದೆಲ್ಲ ಕಂಪಲ್ಸರಿ ನಾವು ಹಾಕ್ಲೇಬೇಕು. ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಆ್ಯಕ್ಟಿವ್ ಇರೋದು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡನ್ನೂ ಫಿಲ್ ಮಾಡಬೇಕು. ಮತ್ತು ನಮ್ಮದು ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು ಇಲ್ಲಿ. ಆಮೇಲೆ ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲು, ಇದು ಮ್ಯಾಂಡೇಟರಿ, ಇಲ್ಲೇ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇವತ್ತು ಬೇಸ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್, ನಿಮಗೆ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಸೊ ಆಲ್ವೇಸ್ ನಾನು ಹೇಳ್ದಂಗೆ ಝೀರೋನೇ ಇನ್ಪುಟ್ ಮಾಡಿ. ಯಾಕೆಂದರೆ ನಾವು ಇಂಟರ್ವ್ಯೂ ಸೆಲೆಕ್ಟ್ ಆದರೆ
ನೆಕ್ಸ್ಟು ಬೇಕಾದರೆ ನಾವು ಕಮ್ಯುನಿಕೇಟ್ ಮಾಡ್ಕೋಬೋದು ಎಷ್ಟು ಬೇಕು ಅಂತ. ಇವಾಗಲೇ ಜಾಸ್ತಿ ಹಾಕ್ಬಿಟ್ರೆ ಅವ್ರ ಬಜೆಟ್ಗಿಂತ ಜಾಸ್ತಿ ಆದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇಲ್ಲೇ ಇರುತ್ತೆ. ಸೊ 0 ಅನ್ನೋದು ಬೆಸ್ಟು. ಮತ್ತು ವಾಟ್ ಈಸ್ ಯುವರ್ ಅವೈಲೇಬಿಲಿಟಿ ಟು ಸ್ಟಾರ್ಟ್, ಅಂದರೆ ಎಷ್ಟು ಬೇಗ ವರ್ಕ್ ಮಾಡೋಕ್ಕೆ, ಅಂದರೆ ಸೆಲೆಕ್ಟ್ ಆದರೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ, ಈ ಜಾಬಿಗೆ ಜಾಯ್ನ್ ಆಗ್ತೀರಾ ಅಂತ. ಫ್ರೆಶರ್ ಆಗಿರಿ ಇಮಿಡಿಯೇಟ್ ಅಂತ ಹಾಕಿ. ಇದು ಇಂಡಿಯಾದಲ್ಲಿರೋದ್ರಿಂದ ಇದು ವೀಸಾ ಏನಾರ ಬೇಕಾ ಇಲ್ಲಿ ನೀವು ವರ್ಕ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ವಿಡಿಯೋಗೆ ಯಾರು ಫಾರಿನ್ ವ್ಯೂವರ್ಸ್ ಇಲ್ಲ ಅಂದ್ಕೊಂಡು ನೋ ಅಂತ ಆಗ್ತಾಯಿದ್ದೀನಿ. ಬಟ್ ನಾನು ವೀಡಿಯೋಗೆ ಬಾಂಗ್ಲಾದೇಶ್ ವ್ಯೂವರ್ಸ್ ಬಂದಿದ್ದಾರೆ ಅಂತ ತೋರಿಸ್ತಿದೆ ಯೂಟ್ಯೂಬು. ಅವ್ರು ಏನಾರ ಇದ್ದರೆ ಎಸ್ ಅಂತ ಹಾಕಿ. ಇವಾಗ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಅಪ್ಲಿಕೇಶನ್ ಸಬ್ಮಿಷನ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇಂಟ್ರೆಸ್ಟ್ ಇನ್ ಟೈಡ್ ಅಂತ. ಇವ್ರೇನಾದ್ರು ನಮ್ಮದು ಸ್ಕಿಲ್ಸ್ ಏನಾರ ಪಾಸ್ ಆದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳೋರೆ. ಅದಾದಮೇಲೆ ಮೇಲ್ಗೂ ಮೆಸೇಜ್ ಬಂದಿದೆ ನನಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ, ಏಕೆಂದರೆ ಯಾವುದೇ ಗ್ರ್ಯಾಜುಯೇಷನ್ ಅಥವಾ ಯಾವುದೇ ಎಜುಕೇಷನ್ ಏನು ಕೇಳಿಲ್ಲ ಜಾಬ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಇವ್ರ ಕಡೆಯಿಂದ ಏನಾದರೂ ಕಮ್ಯುನಿಕೇಷನ್ ಬಂದರೆ ನನಗೂ ಕಮೆಂಟಲ್ಲಿ ತಿಳಿಸಿ. ಸೊ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನೋಡಿಕೊಂಡು. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.